ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿ ಅಂಕು ವ್ಲಾಗ್ಸ್. ಈ ದಿನ ನಾವು ಒಂದು ಒಳ್ಳೆ ಕುರ್ಮಾ ಮಾಡಿ ನೋಡೋಣ. ಈ ಕುರ್ಮಾಕ್ಕೆ ಕ್ಯಾರೆಟ್, ಬೀನ್ಸ್, ಈರುಳ್ಳಿ ಮತ್ತು ಟೊಮೊಟೊ ಇಷ್ಟು ಸಾಮಗ್ರಿಗಳನ್ನು ಬಳಸ್ಕೊಂಡು ನಾವು ಒಂದೊಳ್ಳೆ ಕುರ್ಮಾ ಅಥವಾ ಸಾಗುನ ಮಾಡಿ ನೋಡೋಣ. ಇದಕ್ಕೆ ಬೇಕಿದ್ರೆ ನೀವು ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಆಲೂಗಡ್ಡೆ ಕೂಡ ತೊಗೊಂಡಿದ್ದೀನಿ. ಹಾಗೆ ಇದೆಲ್ಲದನ್ನು ನೀಟಾಗಿ ತೊಳೆದು ನೀಟಾಗಿ ಚಿಕ್ಕದಾಗಿ ಹೆಚ್ಕೊಳ್ಳೋಣ. ಯಾಕಂದರೆ ನಾನೀಗ ಮಾಡ್ತಾ ಇರೋದು ಇದನ್ನು ಪೂರಿ ಜೊತೆ ಸಾಗು ಆಗಿ ಅಥವಾ ಕುರ್ಮಾ ಮಾಡ್ತಾಯಿದ್ದೀನಿ. ಹಾಗಾಗಿ ಇದನ್ನು ನಾನು ನೀಟಾಗಿ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಂದು ಕಡಾಯಲ್ಲಿ ಎಣ್ಣೆ ಕಾಯಕ್ಕಿಟ್ಕೊಂಡು ಅದಕ್ಕೆ ಫಸ್ಟ್ ಜೀರಿಗೆ, ಅದಾದಮೇಲೆ ಸಾಸಿವೆ ಇಷ್ಟನ್ನು ಹಾಕಿ ಅದು ಚಟಪಟ ಅಂತ ಸಿಡ್ದಾದ್ಮೇಲೆ ಹೆಚ್ಚಿರುವಂಥ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಬಾಡಿಸ್ಕೊಬೇಕು. ಆವಾಗಲೇ ಹೇಳಿದ ಥರ ನೀವು ಬೇಕಿದ್ರೆ ಬಟಾಣಿ ಹಾಕಿದರೆ ಕೂಡ ತುಂಬ ಟೇಸ್ಟಾಗಿ ಬರುತ್ತೆ ಸಾಗು. ಹೀಗೆ ನೀಟಾಗಿ ಅದನ್ನು ನೀವು ಬಾಡಿಸ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ತರಕಾರಿಗಳು ಬೇಗ ಬೇಯುತ್ತೆ. ಜೊತೆಗೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಇದಕ್ಕೆ ಬೇಕಾಗಿರೋವಂಥ ಒಂದು ಖಾರ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಖಾರಕ್ಕೆ ನಾನು ಕಾಯಿ ಮತ್ತು ಚಕ್ಕೆ, ಪುದೀನ, ಹಾಗೆ ಜೀರಿಗೆ ಮತ್ತು ಸ್ವಲ್ಪ ಧನಿಯಾ ಕಾಳು ಇಷ್ಟನ್ನು ಹಾಕ್ಕೊಂಡು ಮತ್ತು ಏಲಕ್ಕಿ ಮತ್ತು ಒಂದು 4 ಲವಂಗ ಹಾಕ್ಕೊಂಡು ನೀಟಾಗಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪೇಸ್ಟನ್ನು ನಾವು ಈ ಕಡೆ ಬಾಡ್ತಾ ಇರುವಂತಹ ಈ ತರಕಾರಿಗಳಿಗೆ ಈ ಪೇಸ್ಟನ್ನು ಹಾಕಿ ನೀಟಾಗಿ ಬಾಡಿಸ್ಕೋಬೇಕಾಗತ್ತೆ. ಯಾಕಂದರೆ ನಾನಿಲ್ಲಿ ಅಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಯಾವ ಒಂದು ಸಾಮಗ್ರಿಗಳನ್ನು ನಾನು ಫ್ರೈ ಮಾಡ್ಕೊಂಡಿಲ್ಲ. ಎಲ್ಲ ಹಸಿಯಾಗೇ ನಾನು ರುಬ್ಕೊಂಡಿದ್ದೀನಿ. ಹಾಗಾಗಿ ನಾನು ಈ ತರಕಾರಿಗಳ ಜೊತೆನೇ ಇದನ್ನು ಖಾರ ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನಾನಿದನ್ನು ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ಹೀಗೆ ಈಗ ಬಾಡಿಸ್ಕೊಳ್ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ. ಅದು ನಿಮಗೆ ಗೊತ್ತಾಗತ್ತಲ್ವ, ಸಾಗು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀವು ನೀರು ಹಾಕಿ ಬಾಡಿಸ್ಕೋಬೇಕಾಗತ್ತೆ. ಹಾಗೆ ಹೋಟ್ಲಲ್ಲೆಲ್ಲ ಮಾಡ್ತಾರಲ್ವ, ಅಂದರೆ ತುಂಬ ತಿಕ್ಕಾಗಿ ಒಂದು ಸಾಗು ಕೊಡ್ತಾರಲ್ವ, ಆ ಸಾಗು ಹೇಗೆ ಮಾಡೋದಂತ ನಾವು ಈ ಒಂದು ರೆಸಿಪಿಯಲ್ಲೇ ತಿಳ್ಕೊಳ್ಳೋಣ. ಅದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕ್ತಾರೆ, ಅಥವಾ ಕೆಲವೊಬ್ಬರಿಗೆ ಈ ಒಂದು ಟ್ರಿಕ್ಸ್ ಗೊತ್ತಿರತ್ತೆ. ಏನು ನೋಡೋಣ ಮುಂದೆ. ಹೀಗೆ ನೀಟಾಗೆ ಕುದಿ ಬರ್ತಾ ಇರಬೇಕಾದ್ರೆ ಸ್ವಲ್ಪ ನಾನು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಈ ಒಂದು ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಉಪ್ಪು, ಹುಳಿ, ಖಾರ ಅನ್ನೋ ಥರ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ರುಚಿ ಜಾಸ್ತಿಯಾಗಿ ಬರುತ್ತೆ. ಹೀಗೆ ನೀಟಾಗೆ ತರಕಾರಿಗಳೆಲ್ಲ ಅದು ಚೆನ್ನಾಗಿ ಬೇಯಬೇಕು. ಆ ಮಸಾಲೆ ತರಕಾರಿ ಎಲ್ಲ ನೀಟಾಗಿ ಬೆಂದ ಹೀಗೆ ಕುದಿ ಬರ್ತಾ ಇರಬೇಕಾದ್ರೆ ನಾನು ಆವಾಗಲೇ ಹೇಳಿದ್ನಲ್ಲ, ಆ ಒಂದು ಇಂಗ್ರೀಡಿಯೆಂಟ್ ಅಥವಾ ಒಂದು ಸ್ಪೆಷಲ್ ಐಟಮ್ ಅಂತ, ಅದನ್ನು ನಾವು ಹೀಗೆ ಕುದಿ ಬರ್ತಾ ಇರಬೇಕಾದ್ರೆ ಹಾಕಬೇಕಾಗತ್ತೆ. ಅದೇನೆಂದರೆ, ನಾವು ಕಡಲೆಬೇಳೆ ಹಿಟ್ಟಿರತ್ತಲ್ಲ, ಆ ಹಿಟ್ಟಲ್ಲಿ ಇಷ್ಟು ಸಾಗುಗೆ ಒಂದು 2ರಿಂದ 2.5 ಸ್ಪೂನ್ ಕಡಲೆ ಹಿಟ್ಟನ್ನು ನೀರು ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡಿ ಆ ಒಂದು ಮಿಕ್ಸ್ಚರ್ನ ನಾನು ಮಾಡ್ತಾ ಇರೋವಂಥ ಈ ಸಾಗು ಅಂದರೆ ಕುದೀತಿದೆ ಅಲ್ವಾ ಸಾಗುಗೆ ಈ ಒಂದು ಕಲಸಿರೋ ಮಿಶ್ರಣನ ಅದನ್ನು ನೀಟಾಗಿ ಹಾಕಿ, ಅದು ಗಂಟಾಗಿಬಿಡತ್ತೆ ಕೈ ಬಿಟ್ಟರೆ. ಸೊ ಹಾಗಾಗಿ ಹಾಕಿ ಸಣ್ಣಕ್ಕೆ ಇರಬೇಕು ಉರಿ ಸಣ್ಣಕ್ಕಿದ್ದಾಗ ನಾವು ಕಲಿಸ್ಕೊಂಡಂಥ ಹಿಟ್ಟಿನ ಮಿಶ್ರಣವನ್ನು ಹಾಕಿ ನೀಟಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಗೊತ್ತಾಗತ್ತೆ ಇದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ. ಇಲ್ಲಿ ಗಟ್ಟಿ ಆಗ್ತಾ ಇದೆ ಅಲ್ವಾ, ಹೀಗೇ
ಗಟ್ಟಿ ಆಗ್ತಾ ಬರುತ್ತೆ. ಹಾಗೆ ನಿಮಗೆ ಅದು ಅಬ್ಸರ್ವ್ ಮಾಡ್ತಿದ್ದೀರಾ ಅನಿಸುತ್ತೆ. ಆವಾಗಲೇಗೂ ಮತ್ತು ಈಗ ನಾನು ಈ ಮಿಶ್ರಣ ಹಾಕಿದ ಮೇಲೆ ಸಾಗುನ ಯಾವ ರೀತಿ ಸಾಗುವಲ್ಲಾದಂಥ ಬದಲಾವಣೆನ ನಾವು ನೋಡಬಹುದು. ನೋಡಿ ಯಾವ ಥರ ಅದು ತಿಕ್ಕು ಮತ್ತು ಕ್ರೀಮಿಯಾಗಿ ಕಾಣಿಸ್ತಾ ಇದೆ ಅಂತ. ನೋಡಿದ್ರಾ ಯಾವ ಥರ ತಿಕ್ಕಾಗಿ ಮತ್ತು ಕ್ರೀಮಿಯಾಗಿ ಬಂದಿದೆ ಅಂತ. ಇಷ್ಟೇ ಫ್ರೆಂಡ್ಸ್, ಹೋಟ್ಲಲ್ಲಿ ಕೂಡ ಇದೇ ಥರನೇ ಮಾಡಿ ನಮಗೆ ಸರ್ವ್ ಮಾಡ್ತಾರೆ. ಇದನ್ನು ನೀವು ಮನೆಯಲ್ಲಿ ಆರಾಮಾಗಿ ಮಾಡಿಕೊಂಡು ಖುಷಿಯಾಗಿ ಪೂರಿ ಜೊತೆ ಆಹಾ ತುಂಬ ಚೆನ್ನಾಗಿ ನಾವು ಎಂಜಾಯ್ ಮಾಡಿಕೊಂಡು ತಿನ್ನಬಹುದು. ಹೀಗೆ ಇದು ಚೆನ್ನಾಗಿ ಕುದ್ದಾದಮೇಲೆ ನಾನಿಲ್ಲಿ ಲಾಸ್ಟಲ್ಲಿ ಲೆಮನ್ ಹಾಕಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ಮರಿಬೇಡಿ, ಅದನ್ನು ಹಾಕಿ, ಟೇಸ್ಟ್ ಬರುತ್ತೆ. ನೋಡಿದ್ರಾ ಹೀಗೆ ರೆಡಿಯಾದಂಥ ಸಾಗುನ ಪೂರಿಯೊಟ್ಟಿಗೆ ನಾವು ಸೌದ್ರೆ ವಾವ್, ಸೂಪರಾಗಿತ್ತು ಟೇಸ್ಟ್. ನೀವು ಕೂಡ ಒಮ್ಮೆ ಟೇಸ್ಟ್ ಮಾಡಿ. ಪ್ಲೀಸ್ ಲೈಕ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಶೇರ್ ಮಾಡಿ.